ಇಲ್ಲಿ ನೀವು ಇಲ್ಲಿ ಇರ್ತೀನಿ ನಾನು ಪದೇ ಪದೇ ರಮೇಶ್ ಜಾರಕಿಹೊಳಿ ಮತ್ತೆ ಕಾಂಗ್ರೆಸ್ ಏನದ ಅದು ಏನು ವದಂತಿನ ಅಥವಾ ಏನು ಕಿಡಿಗೇಡಿಗಳು ಮಾಡೋದಾ ಅಥವಾ ನಿಜವಾಗ್ಲೂ ಏನಾದ್ರು ಬರಾಗ ನಾವೆಲ್ಲ ನೋಡ್ರಿ ನಮ್ಮ ಪಕ್ಷದ ನಾಯಕರಿಗೆ ತಮ್ಮ ಒಳ್ಳೆ ಕ್ವಶನ್ ಕೇಳಿ ವಿಲಾಸ್ ಅವರೇ ಇದನ್ನೇ ಪಕ್ಷದ ನಾಯಕರಿಗೆ ಮನವಿ ಮಾಡ್ಕೊತೀನಿ ಆದಷ್ಟು ಶೀಘ್ರ ಇವತ್ತು ಕಾಂಗ್ರೆಸ್ ಬಗ್ಗೆ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ ಹೈಕಮಾಂಡ್ ಎಂಟ್ರ್ ಅದಕ್ಕೆ ಪಕ್ಷಕ್ಕೆ ಹಾನಿ ಆಕೈತೆ ಇವತ್ತು ನಾವು ಈ ಪಕ್ಷದ ಜಾರಕಿಹೊಳಿ ಆಗಿ ನಾನು ಹೇಳ್ತೇನೆ ಇದನ್ನು ಶೀಘ್ರದ ತೆರೆ ಹಿಡಿಯೋದಕ್ಕೆ ನಮ್ಮ ಪಕ್ಷಕ್ಕೆ ಭಾಳ ಹಾನಿ ಆಕೈತೆ ಯಾಕಂದ್ರೆ ನಮ್ಮ 120-130 ಸೀಟ್ ಬರುವಂಥ ಸನ್ನಿವೇಶ ಇದೆ 25ಕ್ಕೆ ನಾವು ಎಲ್ಲ ಎಂಗಲ್ದು ಎಲ್ಲ ಸರಿಪಡಿಸಿ ನಾವು ಇಲೆಕ್ಷನ್ ಅವರ 120-130 ಬರ್ತೇವೆ ಹಿಂಗೆ ಹೋದ್ರೆ ಕಷ್ಟ ಅವ್ನು ಬೇಡ ಅವನ ಬಗ್ಗೆ ಚರ್ಚೆ ಬೇಡ ಪಾಪ ದೊಡ್ಡ ಮನುಷ್ಯ ಬೇಡ ಹೇಳಿ ಇಲ್ಲಪ್ಪ ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕೆ ಚೋರ್ತಿದ್ದೆ ಅವರ ತಾವ ಸಮಾಧಾನ ಅವರೇ ಮಾತಾಡ್ತಾರೆ ಕನಸು ಬಿದ್ದಕ್ಕಂದ್ರೆ ಹತ್ರ ಅವ್ರು ಯಾರಿಗೆ ನಾ BJP ಅವ್ರು ಹೆಂಗೆ ಕಾಂಗ್ರೆಸ್ ಹಂಗೆ ಅದು ಯಾರು ತೊಗೊಳಕ್ಕೆ ಸಾಧ್ಯ ಇಲ್ಲೇ ನಮ್ಮಲ್ಲೇ ಜನ ತುಂಬ್ಯಾರ ನಮ್ಮಲ್ಲಿ ಜನ ನಾಯಕರು ತುಂಬ್ಯಾರ ನಮ್ಗೆ ಜೋರತ್ತಿದ್ರೆ ಮನೆಗೆ ಹೋಗಿ ಕರ್ಕೊಂಬರ್ತು ಅವ್ರು ಜೋರತ್ತೆ ಬೇಕಪ್ಪ ಅವ್ರ ಮನೆಗೆ ಮಲೆ ಕರ್ಕೊಂಬರ್ರಿ ನಮ್ಮ ಪದೇ ಪದೇ ದಲಿತರ ಬಗ್ಗೆ ಮಾತಾಡ್ತಿರ್ತಾವೆ ತಮ್ಮ ಸಹೋದರ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅವರ ಬೆಂಬಲಿಗರಾಗಬೇಕು ದಲಿತ ಸಂಘಟನೆಗಳಾಗಿರ್ಬೋದು ಅನೇಕ ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ದಲಿತ CM ಆಗಲಿ ಅಂತ ತಮ್ಮ ಬಾಯಿಯಿಂದ ಯಾವೂ ಬರ್ತಾ ಇಲ್ಲ ನಾನು ನೋಡ್ರಿ ಪೋಸ್ಟರ್ ಹಚ್ಚಿ ಟಿವಿಯಾಗ ಹೇರ ಚೀಫ್ ಮಿನಿಸ್ಟರ್ ಆಗೋಲ್ಲ ಪೋಸ್ಟರ್ದಾಗ ಎಲ್ಲ ಹೋಗಿ ದಲಿತ CM ಬೇಕು ಅವ್ರು ಬೇಕು ಪರಮೇಶ್ವರ್ ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಯಾವ ಇರ್ಬೋದು ಬರೀ ನೀವು ಪೋಸ್ಟರ್ 4 ಮಂದಿ ಹಿಂಬಾಲಕರಿಂದ ಅಂದ್ರೆ ಆಗೋಲ್ಲ ಅದಕ್ಕೆ ವ್ಯವಸ್ಥಿತವಾಗಿ ಅದು ಜನ CM ಆಗಬೇಕು ಅನ್ನೋಂಥ ವಾತಾವರಣ ಸೃಷ್ಟಿ ಮಾಡಬೇಕು ಆಗ್ತಾರೆ ಈ ಸಿದ್ದರಾಮಯ್ಯ ಅವರು ಮೊದಲೇ ದೇವೇಗೌಡ ಇರ್ತಿರೋರು ಅವ್ರು ಸೃಷ್ಟಿ ಮಾಡ್ಕೊಂಡ್ರು CM ಆಗ್ಬೇಕಂತ ಹಂಗೆ ನಾವು ಮಾಡ್ಕೋಬೇಕು ಬರೀ ನಾವು ಸಮಾಧಾನ ಈಗ ನಾ ಬಂದು ಕೂತ್ನಿ ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಮಾದೇವಪ್ಪ ಯಾಕೆ ಮಾತಾಡೋದಿಲ್ಲ ಮಾತಾಡ್ಬೇಕಪ್ಪ ನಾ ಈಗ ಅಲ್ಲಿ ಇವನ ಬಗ್ಗೆ ಮಾತಾಡಿ ಕಾಂಗ್ರೆಸ್ ಸಚಿವನ ಬಗ್ಗೆ ಮಾತಾಡಿ ನಾನು BJP ಆಗಿ ನಂತರ ಭೇದ ಭಾವ ಇಲ್ಲ ನಾ ಮಾತಾಡಿದೆ ನಾವೀಗ ಯಾರು ಎಕ್ಸೈಸ್ ಮಿನಿಸ್ಟರ್ ಬಗ್ಗೆ ಬಂದಾಗ ನಮ್ಮ ಪಕ್ಷ ವೇದಿಕೆ ಮಾತಾಡಿದ್ದೀನಿ ನಾನು ಹಂಗೆ ನಮ್ಮ ಕೈಲಿ ಭೇದ ಭಾವ ಇಲ್ಲ ನಮ್ಮ ಹೋರಾಟ ಮಾಡ್ತೀವಿ ದಯವಿಟ್ಟು ಬೇರೆ ವಿಷಯದಲ್ಲಿ ಕೇಳ್ಬೋದು ಕಾಂಟ್ರಸ್ ಕೇಳ್ಬೋದು ದಯವಿಟ್ಟು ಕಾಂಟ್ರಸ್ ಕೇಳ್ಬೋದು ದಯವಿಟ್ಟು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.